ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ನ ಸುನಾಮಿ ಸೃಷ್ಟಿಯಾಗಲಿದೆ. ಆದರೆ ಸ್ವತಂತ್ರ ಚುನಾವಣಾ ವಿಶ್ಲೇಷಕರ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುನಾಮಿ ಆಗಲಿದೆ, ಬಿಜೆಪಿ ಮತ್ತು ಜೆಡಿಎಸ್ ಧೂಳಿಪಟ ಆಗಲಿದೆ. ಪ್ರಮುಖ ಚುನಾವಣಾ ವಿಶ್ಲೇಷಕ ಪಾರ್ಥದಾಸ್ ಅವರ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ನ ಪರವಾದಂಥ ಅಲೆಯನ್ನು ಸೃಷ್ಟಿಸಿದೆ. ಮಹಿಳಾ ವೋಟರ್ಗಳು ಈ ಬಾರಿ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶವನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಮಹಿಳಾ ವೋಟರ್ಗಳ ಪೈಕಿ ನಿಯರ್ಲಿ 15-20% ವೋಟರ್ಗಳು ಕಾಂಗ್ರೆಸ್ನ ಕಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವಾಲಿದ್ದಾರೆ ಕಂಪ್ಯಾರಿಟಿವ್ಲಿ ಬಿಜೆಪಿಗೆ. ಸೊ ಇವ್ರು ಮಾಡಿರುವಂತಹ ಸೀಟ್ ಪ್ರೊಜೆಕ್ಷನ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ 17ರಿಂದ ಇವ್ರು ಮಾಡಿರುವಂತಹ ಸೀಟ್ ಪ್ರೊಜೆಕ್ಷನ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ 8ರಿಂದ 11 ಸೀಟುಗಳನ್ನು ಗೆಲ್ಲಬಹುದು. 8ರಿಂದ 11 ಸೀಟುಗಳನ್ನು. ಕಾಂಗ್ರೆಸ್ಸು 17ರಿಂದ 20 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಪಾರ್ಥದಾಸ್ ಅವರು ಅಂದಾಜು ಮಾಡಿದ್ದಾರೆ. ಪಾರ್ಥದಾಸ್ ಎಗೇನ್ ನಂಬಬಹುದಾದಂತಹ ಚುನಾವಣಾ ವಿಶ್ಲೇಷಕ. ಕಾರಣ ಏನು ಅಂತ ಹೇಳಿದ್ರೆ ಇವರು ಮಾಡಿರುವಂತಹ ಪ್ರೊಜೆಕ್ಷನ್ಗಳು ಹೇಗೆ ಸಿ ವೋಟರ್, ಆಕ್ಸಿಸ್ ಮೈ ಇಂಡಿಯಾ, ಚಾಣಕ್ಯ ಇವನ್ನೆಲ್ಲ ಹೇಗೆ ಜನಸಾಮಾನ್ಯರು ಟಿ ವಿಗಳಲ್ಲಿ ಬರುವ ಕಾರಣಕ್ಕೋಸ್ಕರ ಸತ್ಯ ಇರಬಹುದು ಅಂತೇಳಿ ನಂಬ್ತಾರೋ ಅದೇ ರೀತಿ ಪಾರ್ಥದಾಸ್ ಅವರ ಪ್ರೊಜೆಕ್ಷನ್ಸನ್ನು ಕೂಡ ನಾವು ನಂಬಬಹುದು. ಇನ್ನೊಬ್ಬರು ಪ್ರಮುಖ ಚುನಾವಣಾ ವಿಶ್ಲೇಷಕ ಸುರೇಶ್ ಕುಮಾರ್. ಇವರ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ 2 ಅಂಕಿ ದಾಟಲ್ಲ, ಅಂದರೆ ಸಿಂಗಲ್ ಡಿಜಿಟ್ನಲ್ಲೇ ನಿಲ್ಲುತ್ತೆ ಅಂತೇಳಿ. ಸುರೇಶ್ ಕುಮಾರ್ ಅವರ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಗರಿಷ್ಠ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 9 ಸೀಟುಗಳನ್ನು ಗೆಲ್ಲಬಹುದು. 9 ಸೀಟುಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ಸು 19 ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಸುರೇಶ್ ಕುಮಾರ್ ಅವರು ಅಂದಾಜು ಮಾಡಿದ್ದಾರೆ. ಇನ್ನೊಂದು ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆ ಪೋಲ್ ಟ್ರ್ಯಾಕರ್ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಅಂದಾಜನ್ನು ಮುಂದಿಟ್ಟಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ಪ್ರೀ ಪೋಲ್ ಸರ್ವೆಯಲ್ಲಿ ನಾವು ಏನು ನಂಬರನ್ನು ಕೊಟ್ಟಿದ್ದೀವಿ ಅದೇ ಎಕ್ಸಿಟ್ ಪೋಲ್ ಸರ್ವೆಯಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದು. ಅಂದರೆ ಚುನಾವಣೆಗೂ ಮೊದಲು ಮತ್ತು ಚುನಾವಣೆಯ ನಂತರ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಅವರ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ 31% ಮತಗಳನ್ನು ಪಡೆಯಬಹುದು, ಕಾಂಗ್ರೆಸ್ಸು 51% ಮತಗಳನ್ನು ಪಡೆಯಬಹುದು, ಜೆಡಿಎಸ್ 11% ಮತಗಳನ್ನು ಪಡೆಯಬಹುದು, ಇತರರು 7% ಮತಗಳನ್ನು ಪಡೆಯಬಹುದು. ಇವರ ಅಂದಾಜಿನ ಪ್ರಕಾರ, ಪೋಲ್ ಟ್ರ್ಯಾಕರ್ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ 8 ಸೀಟುಗಳನ್ನು ಗೆಲ್ಲಬಹುದು, ಜೆಡಿಎಸ್ 1 ಸೀಟನ್ನು ಗೆಲ್ಲಬಹುದು, ಅದರ್ಸ್ 1 ಸೀಟನ್ನು ಗೆಲ್ಲಬಹುದು. ಮೇ ಬಿ ಶಿವಮೊಗ್ಗದ್ದು ತೋರಿಸ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಕಾಂಗ್ರೆಸ್ಸು 18 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಲೆಕ್ಕಾಚಾರವನ್ನು ಪೋಲ್ ಟ್ರ್ಯಾಕರ್ ಮುಂದಿಟ್ಟಿರುವಂಥದ್ದು. 3 ಪ್ರಮುಖ ಚುನಾವಣಾ ಸಮೀಕ್ಷೆಗಳು. ಅದರ ಜೊತೆಗೆ ನಿನ್ನೆ ನಿಮಗೆ ನಾವು ಆಲ್ರೆಡಿ ಗುರ್ರಾಜಂಜನ್ ಅವರ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿವಿ. ಗುರ್ರಾಜಂಜನ್ ಅವರ ಪ್ರಕಾರ ಕೂಡ ಕರ್ನಾಟಕದಲ್ಲಿ 17ರಿಂದ 22 ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು, 6ರಿಂದ 11 ಸೀಟುಗಳನ್ನು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಗೆಲ್ಲಬಹುದು ಎನ್ನುವಂಥ ಅಂಶವನ್ನು ಅವರು ಕೂಡ ಹೇಳಿದ್ದಾರೆ. ಎಕ್ಸೆಪ್ಟ್ ದಿ ಸೋಕಾಲ್ಡ್ ನ್ಯಾಷನಲ್ ಟಿ ವಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಪೋಲ್ ಏಜೆನ್ಸಿಗಳನ್ನು ಹೊರತುಪಡಿಸಿದ್ರೆ ಲೋಕಲ್ ಟ್ರ್ಯಾಕರುಗಳು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟಕ್ಕೆ ಹೀನಾಯ ಸೋಲಾಗುತ್ತೆ ಎನ್ನುವಂತಹ ಅಂಕಿಅಂಶವನ್ನೇ ಮುಂದಿಟ್ಟಿರುವಂಥದ್ದು. ಕಂಪ್ಲೀಟ್ಲಿ ಡಿಫರೆಂಟ್ ಚಿತ್ರಣ ಇದೆ. 2 ಎಕ್ಸಾಕ್ಟ್ಲಿ ತದ್ವಿರುದ್ಧವಾದಂತಹ ಚುನಾವಣೋತ್ತರ ಸಮೀಕ್ಷೆಗಳಿರುವಂಥದ್ದು. ಒಂದು ಕಡೆ ಆಕ್ಸಿಸ್ ಮೈ ಇಂಡಿಯಾ ಇರ್ಬೋದು, ಚಾಣಕ್ಯ ಇರ್ಬೋದು, ಸ್ವೀಪಿಂಗ್ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸ್ವೀಪಿಂಗ್ ಮಾಡುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನು ಮುಂದಿಟ್ಟಿದೆಯಾದರೂ ಇತರೆ ಸ್ವತಂತ್ರ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು, ಆಮೇಲೆ ಈ ಸ್ವತಂತ್ರ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು ಎಗೇನ್ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಉಳಿದ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಕೂಡ ತುಂಬ ಅಕ್ಯುರೇಟ್ ಆಗಿ ಡಾಟಾವನ್ನು ಪ್ರಕಟ ಮಾಡಿದರು. ಹಾಗಾಗಿ ನಂಬಬಹುದಾದಂತಹ ಚುನಾವಣಾ ಸಂಸ್ಥೆಗಳೇ ಹೇಗೆ ಆಕ್ಸಿಸ್ ಮೈ ಇಂಡಿಯಾದವರು ನಾವು ನಮ್ಮ ಅಕ್ಯುರೇಸಿ ರೇಟ್ ಅದ್ಭುತವಾಗಿದೆ,
ಸಿ ವೋಟರ್ನವರು ನಮ್ಮ ಅಕ್ಯುರೇಸಿ ರೇಟ್ ಅದ್ಭುತವಾಗಿದೆ ಅಂತೇಳಿ ಹೇಗೆ ತಮ್ಮ ಬೆನ್ನನ್ನು ತಾವೇ ತಕ್ಕೊಳ್ತಾರೋ ಅದೇ ರೀತಿ ಈ ಪೋಲ್ ಸರ್ವೆಗಳು ಕೂಡ ಅಷ್ಟರ ಮಟ್ಟಿಗೆ ಅಕ್ಯುರೇಸಿ ಇರುವಂಥದ್ದು. ಸೊ ತೀರಾ ತದ್ವಿರುದ್ಧವಾದಂತಹ ಪ್ರೊಜೆಕ್ಷನ್ಸನ್ನು ಈ 4 ಚುನಾವಣಾ ವಿಶ್ಲೇಷಕರು ನಮ್ಮ ಮುಂದೆ ಇಟ್ಟಿದ್ದಾರೆ. ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ ಏನಾಗುತ್ತೆ ಏನಾಗಲ್ಲ ಅಂಥೇಳಿ. ಬಟ್ ಕುತೂಹಲ ಒಂದಿರುತ್ತಲ್ಲ, ಯಾರು ಬರಬಹುದು ಎನ್ನುವಂತಹ ಮತ ಎಣಿಕೆಯ ದಿನದವರೆಗಿನ ಆ ಚರ್ಚೆಯ ವಸ್ತುವಾಗಿ ಇದು ಎಲ್ಲರಿಗೂ ಕೂಡ ಪ್ರಮುಖವಾಗಿರುವಂಥದ್ದು.